ಪಸರಿಸುವ ಚಿಂತೆಗಳ ಬಿಟ್ಟು ಉಲ್ಲಸದಿ ಮಗುವನು ತೆಗೆದು ಬಿಗಿದಪ್ಪುದರೆ ಮುಂದಾಡಿ ಮಗನೇ ಕಾಲಿಯ ಜಗಜಗಿಸುವ ಬೆಳೆಯುಳ್ಳಿ ನಲಿದ ಆಡಬಹುದು ವಿಕಟ ನಿಂತು ಹೋಗಿಯೋ ಮಗನೇ ಚಕ್ರವ್ಯೂಹಗಿಯೋ ಹೋಗಿಯೋ ಮಗನೇ ದೊಡ್ಡಪ್ಪನ ಮುಖದಲ್ಲಿ ಕಾಣುವಂತಹ ಚಿಂತೆಯನ್ನು ಕಂಡು ಧೈರ್ಯವನ್ನು ನೀನು ಹೇಳುವುದಕ್ಕಾಗಿ ಬಂದೆ. ಹೌದು, ನಿನ್ನ ಮಾತುಗಳನ್ನು ಕೇಳುತ್ತಾ ಇದ್ದ ಹಾಗೆ ಸಂತೋಷವಾಗುತ್ತಾ ಇದೆ ಮಗನೇ. ಆದರೆ ಯುದ್ಧರಂಗಕ್ಕೆ ನಾನು ಹೇಗೆ ಕಳುಹಿಸಲಿ? ಚಕ್ರವ್ಯೂಹದ ಬಗ್ಗೆ ಎಲ್ಲವನ್ನೂ ನಾನು ಅರಿತಿದ್ದೇನೆ ಮಗನೇ. ಉರಿಯುತ್ತಿರುವಂತಹ ಸುಡುತ್ತಿರುವಂತಹ ದಣಿವರಿಯ ಮಧ್ಯೆ ಹೋಗಿ ಬರುವವರಂತೆ ಉದಾಹರಣೆ ಇದೆ. ಸೀತೆ ಅಗ್ನಿಪ್ರವೇಶವನ್ನು ಮಾಡಿ ಪುನಃ ಬಂದಿದ್ದಾಳೆ. ಹೆಡೆಯತ್ತಿರುವಂತಹ ಹಾವಿನ ಹೆಡೆಯ ಮೇಲೆ ನಲಿದಾಡಬಹುದಂತೆ ಭಗವಂತನಾದ ಕೃಷ್ಣ ನಿನ್ನ ಮಾವ ಹಾಗೆ ಮಾಡಿದ್ದಾನೆ. ಆದರೆ ಮೃತ್ಯುವಿನ ತಾಡಿಗೆಗೆ ಹೋಗಿ ಬಂದವರು ಇದ್ದಾರೆ ಮಗನೇ. ಮಾರ್ಕಾಂಡೇಯನು ಸತ್ಯವಾದರು ಮೊದಲಾದವರ ಉದಾಹರಣೆ ಇದೆ. ಆದರೆ ಈ ಚಕ್ರವ್ಯೂಹಕ್ಕೆ ಪ್ರವೇಶ ಮಾಡಿ ಬಂದವರೆಲ್ಲಕ್ಕಂತ ಇದು ಅಸಾಮಾನ್ಯವಾದದ್ದು. ಇದನ್ನು ಭೇದಿಸಬೇಕಿದ್ರೆ ಕೆಲವು ತಂತ್ರಗಳನ್ನು ತಿಳಿಯಬೇಕು. ಅದನ್ನು ಅರಿತು ಎಳೆಯ ಹಸುಗಂಧನಾದಂತಹ ನಿನ್ನನ್ನು ಹೇಗೆ ಕಳುಹಿಸಲಿ ಮಗನೇ, ಹೇಗೆ